ಈಗ ಅಮಾವಾಸ್ಯೆ ದಿನ ಗ್ರಹಣ ಬಂದಿದೆ, ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು, ಎಷ್ಟರ ಮಟ್ಟಿಗೆ ಪರ್ಸೆಂಟೇಜ್ ಅಲ್ಲಿ ನೋಡೋದು? ಸಾಮಾನ್ಯವಾಗಿ ಆ ಥರ ಏನೂ ಇಲ್ಲ ನಮ್ಮಲ್ಲಿ. ಯಾಕೆಂದರೆ ಗ್ರಹಣ ಅನ್ನೋದು ಬಾನಂಗಳದಲ್ಲಿ ಆಗ್ತಕ್ಕಂತಹ ಒಂದು ನೈಸರ್ಗಿಕವಾದಂತಹ ಒಂದು ಪ್ರಕ್ರಿಯೆ ಅದು. ಅದರಿಂದ ನಮಗೆ ಅನಿಷ್ಟ ಕೆಡಕು ಇದರ ನಾವು ವ್ರತ ಮಾಡ್ಬೋದೋ ಇಲ್ವೋ ಅಂತ ಎಷ್ಟೋ ಜನ ನನಗೂ ಮೊನ್ನೆ ಎಲ್ಲ ಫೋನ್ ಮಾಡಿ ಕೇಳಿದ್ರು, ಇದು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ಬೋದಾ ಇಲ್ವಾ ಗ್ರಹಣ ಇದೆಯಲ್ಲ ಅಂತ. ಗ್ರಹಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಮಾಡ್ಬೋದು. ಅಕಸ್ಮಾತ್ ಗ್ರಹಣ ನಮಗೆ ಗೋಚರ ಆಗಿದ್ದರೆ, ಗ್ರಹಣ ಗೋಚರ ಆಗಿದ್ದಾಗ ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡಬೇಕಾಗತ್ತೆ. ಯಾವತ್ತೇ ಆದರೂ ಅಷ್ಟೇ, ಗ್ರಹಣ ಗೋಚರ ಆಯಿತು ಅಂದರೆ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಇದ್ದಾಗ ಅವತ್ತಿನ ದಿನ ಯಾವುದಾದ್ರು ನಮಗೆ ಹಬ್ಬ ಹರಿದಿನಗಳು ಬಂದಾಗ ಅವತ್ತು ಮಾಡ್ಲಿಕ್ಕೆ ಬರೋದಿಲ್ಲ, ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡ್ಲಿಕ್ಕೆ ಬರುತ್ತೆ. ಈವನ್ ಶ್ರಾದ್ದಾದಿಗಳನ್ನು ಕೂಡ ಅವತ್ತು ಮಾಡಲಿಕ್ಕೆ ನಮಗೆ ಗೋಚರ ಇದ್ದಾಗ ಮಾಡ್ಲಿಕ್ಕೆ ಬರೋಲ್ಲ, ನೆಕ್ಸ್ಟ್ ಡೇ ಮಾಡಬೇಕಾಗುತ್ತೆ. ಎಸ್ ಗುರುಜಿ, ಒಬ್ರು ಕಾಲರ್ ಸಹ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮಹದೇವ್ ಅಂತ ಮಂಡ್ಯದಿಂದ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ನಾಳೆ ಗ್ರಹಣ ಹಾಗೆ ಭೀಮನ ಅಮಾವಾಸ್ಯೆ, ಅವ್ರ ಹತ್ರ ಕೇಳಬಹುದು ಏನಾದ್ರು ಕನ್ಫ್ಯೂಷನ್ ಇದ್ರೆ. ಹೌದು, ಕೊಡಿ ಸರ್ ಮೇಡಮ್. ನಮಸ್ಕಾರ, ಹೇಳಿಪ್ಪ. ನಮಸ್ಕಾರ ಸರ್. ಹೇಳಿ. ಅದೇ ನಾಳೆ ಗ್ರಹಣ ಇದೆಯಲ್ಲ ಸರ್, ನಮ್ ಸಿಂಹ ರಾಶಿ ನಮ್ದು. ಹೊರಗಡೆ ಹೋಗೋದಾದ್ರೆ ಏನಾರ ತಾಪತ್ರಯ ಇದೆಯಾ ಸರ್? ಸರ್, ಹೊರಗಡೆ ಹೋಗೋದಕ್ಕೆ ಏನೂ ತಾಪತ್ರಯ ಇಲ್ಲ. ಯಾವುದೇ ಕಾರಣಕ್ಕೂ ಯಾರೋ ನೀವು ಒಬ್ಬರೇ ಕರೆ ಮಾಡಿರೋದು ಅಂತಲ್ಲ, ನಮ್ಮ ಫ್ರೀಡಮ್ ವಾಹಿನಿ ಮುಖಾಂತರ ಎಲ್ರಿಗೂ ಹೇಳ್ತೀನಿ, ಯಾವುದೂ ತೊಂದರೆ ಇಲ್ಲ. ಆದರೆ ವೆಹಿಕಲನ್ನು ಜೋಪಾನವಾಗಿ ಓಡಿಸಿ. ಗ್ರಹಣ ಟೈಮಲ್ಲಿ ಸಾಮಾನ್ಯವಾಗಿ ಆಕ್ಸಿಡೆಂಟ್ಸ್ ಆಯಿತು ಅಂದರೆ ಚೇತರಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದನ್ನು ಸುಮಾರು ಕಳೆದ ಒಂದು 25 ವರ್ಷಗಳಿಂದ ನಾನು ರಿಸರ್ಚ್ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಜೋಪಾನವಾಗಿ ವೆಹಿಕಲನ್ನು ಓಡಿಸಿ ಅಷ್ಟೇ, ಹೋಗಬಾರ್ದು ಅಂತೇನಿಲ್ಲ. ನಮಗೆ ಗ್ರಹಣ ಗೋಚರ ಆಗೋದಿಲ್ಲ, ಅದರಿಂದ ನಮಗೆ ಮೇಜರ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ, ಅಲ್ಪ ಸ್ವಲ್ಪ ಎಫೆಕ್ಟ್ಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಲ್ಲಿ ಇರೋದು ಒಳ್ಳೆಯದು. ಇವಾಗಷ್ಟೇ ನಾನು ಈ ಮಾಧ್ಯಮದಲ್ಲಿ ಹೇಳಿದ್ದೀನಿ, ಕೇತುಗ್ರಸ್ತ ಸೂರ್ಯಗ್ರಹಣ ಆದ್ದರಿಂದ ಹುರುಳಿಯನ್ನು ಮತ್ತು ಗೋಧಿ ಅಥವಾ ರವೆಯನ್ನು ವೀಳ್ಯದೆಲೆ, ಅಡಿಕೆ, ಹಣ್ಣು, ದಕ್ಷಿಣೆ ಜೊತೆಗೆ ಅಲ್ಲಿ ನಿಮ್ಮ ದೇವಸ್ಥಾನದ ಅರ್ಚಕರ ಸುತ್ತಮುತ್ತ ಯಾರಿರ್ತಾರೆ ಅಥವಾ ಯಾರಿಗೆ ನೀಡಿರುತ್ತೆ, ಬ್ರಾಹ್ಮಣರು ಪುರೋಹಿತರು ಇರ್ತಾರೆ ಅಂಥವ್ರಿಗೆ ದಾನ ಕೊಡಿ, ಒಳ್ಳೆಯದಾಗಲಿ. ಒಳ್ಳೆಯದಲ್ವ? ಆಯ್ತು ಆಯ್ತು ಸರ್, ಆಯ್ತು. ಎಸ್, ಥ್ಯಾಂಕ್ ಯು ಮಹಾದೇವ್ ಅವರೇ. ಎಸ್ ಗುರುಜಿ, ಗ್ರಹಣದ ಬಗ್ಗೆ ಮಾತಾಡ್ತಾ ಇದ್ರಿ. ಇನ್ನು ಗ್ರಹಣನ ಆಚರಿಸ್ಬೇಕು ಬೇಡವೋ ಅನ್ನೋದು ಒಂದಷ್ಟು ಕನ್ಫ್ಯೂಷನ್ ಇದೆ. ಸೂರ್ಯಗ್ರಹಣ ನಮಗಲ್ಲ, ಬೇರೆ ಕಡೆ ಗೋಚರ ಆಗುತ್ತೆ ಅಂತ, ಅದೇ ಹೇಗೆ ಆಚರಿಸ್ಬೇಕಾ ಬೇಡವಾ ಅಥವಾ ಏನು ಅಂತ? ಗ್ರಹಣದ ನಿಮಿತ್ತವಾಗಿ ಮಾಡ್ತಕ್ಕಂತಹ ಕೆಲವು ತರ್ಪಣಾದಿಗಳೆಲ್ಲಾನು ಯಾರೂ ಮಾಡಬೇಕಾಗಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಇವತ್ತಿನ ಲೈಫ್ ಸ್ಟೈಲಲ್ಲಿ ಬೇಕಾಷ್ಟು ಜನ ಮಾಡ್ತಾರೆ ಇದನ್ನೆಲ್ಲಾನು. ಮುಂಚೆ ಎಲ್ಲ ಯಾವುದೂ ಮಾಡ್ತಿರ್ಲಿಲ್ಲ. ಇವಾಗ ಎಲ್ಲರೂ ನೋಡ್ಕೊಂಡು ಇಲ್ಲ ನಾವು ಮಾಡಬೇಕು, ನಮ್ಮ ವಂಶದ ಪಿತೃದೇವತೆಗಳಿಗೆ ಮಾಡಬೇಕು, ಅವ್ರ ಆಶೀರ್ವಾದ. ಇವಾಗ ಹೆಂಗಾಗಿದೆ ಅಂದ್ರೆ ಪಕ್ಕದ ಮನೆಯವರು ಏನ್ ಮಾಡ್ತಾರೆ, ನಾವು ಮಾಡಬೇಕು ಸ್ಟೈಲ್ ಅಲ್ಲಿ ಆ ಥರ ಆಗೋಗಿದೆ. ಬಟ್ ಈ ಆಚರಣೆಗಳು ಇರೋದಿಲ್ಲ. ನೀವು ಜಪತಪ ಅನುಷ್ಠಾನ ಮಾಡ್ಕೊಳ್ತೀವಿ ಅಂದರೆ ಇದಕ್ಕೆ ಬಾಧಕ ಇಲ್ಲ, ಮಾಡಲಿಲ್ಲ ಅಂದರೆ ದೋಷ ಇಲ್ಲ, ಮಾಡಿದ್ರೆ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಮಾಡ್ಕೊಳ್ಳೋದು ಸೂಕ್ತ. ಗ್ರಹಣಗಳು ಸಾಮಾನ್ಯ ಅವಾಗವಾಗ ಬರ್ತಾ ಇರುತ್ತೆ ಕೆಲವು ಸತಿ. ನಮ್ಮ ಅಂದರೆ ಕೆಲವು ಪ್ರದೇಶಗಳು ಕಾಣಿಸ್ಕೊಳ್ಳಲ್ಲ, ಕೆಲವು ಪ್ರದೇಶಕ್ಕೆ ಕಾಣಿಸ್ಕೊಳ್ಳುತ್ತೆ. ಕಾಣಿಸ್ಕೊಳ್ತಕ್ಕಂತಹ ಕಡೆ ಅದಕ್ಕೆ ಗೋಚರನೂ ಆಗುತ್ತೆ, ಆಚರಣೆಯೂ ಇರುತ್ತೆ, ಅದಕ್ಕೆ ತಕ್ಕಂತಹ ಪರಿಹಾರಗಳು ಇರುತ್ತೆ. ಕಾಣಿಸ್ಕೊಂಡಿಲ್ಲ ಅಂದಾಗ ಆಚರಣೆ ಇರೋದಿಲ್ಲ, ಪರಿಹಾರಗಳು ಅನ್ನೋದು ಜಾಸ್ತಿ ಇರೋದಿಲ್ಲ. ಆದರೆ ಅದು ಪರ್ವಕಾಲ ಆದ್ದರಿಂದ ಅಂತಹ ಪರ್ವಕಾಲಗಳಲ್ಲಿ ನೀವೇನಾದರೂ ನಿಮ್ಮ ಕೈಲಾಗುವಂತಹ ಯಥಾಶಕ್ತಿ ದಾನವನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠ ಅನ್ನೋದನ್ನು ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳೋದು ಸೂಕ್ತ. ಪೂಜೆ ಮಾಡಲಿಕ್ಕೆ, ವ್ರತ ಮಾಡಲಿಕ್ಕೆ ನಾಳೆ ಭಾರತದಲ್ಲಿ ಇಡೀ ಭಾರತದಾದ್ಯಂತ ಯಾರು ಬೇಕಾದ್ರೂ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕಡಾಖಂಡಿತವಾಗಿ ಬೆಳಗ್ಗೆ ಮಾಡೋದು ಬೆಳಗ್ಗೆ, ಸಾಯಂಕಾಲ ಮಾಡೋದು ಸಾಯಂಕಾಲ ಮಾಡ್ಬೋದು. ಇದರೊಳಗೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಇಲ್ಲ. ಓಕೆ, ಸೊ ಮಾಡ್ಬೋದು, ಕಡಾಖಂಡಿತವಾಗಿ ಮಾಡ್ಬೋದು. ಬೆಳಗ್ಗೆ ಮಾಡೋಕ್ಕಾದ್ರೆ ಬೆಳಗ್ಗೆ ಮಾಡ್ಬೋದು. ನಮಗೆ ಬೆಳಗ್ಗೆ ಆಗಲ್ಲ, ಆಫೀಸ್ ಇರುತ್ತೆ. ಸಂಜೆ ಯಾವ ಟೈಮಿಗೆ ಮಾಡಿದ್ರೆ ಒಳ್ಳೆ? ಸಾಮಾನ್ಯವಾಗಿ ಸಾಯಂಕಾಲ ಅಂತ ಹೇಳಿದಾಗ ನಾವು ಬಿಟ್ವೀನ್ 5 to 6 ಅಂತ ಹೇಳ್ತೀವಿ, ಹೆಚ್ಚು ಕಮ್ಮಿ. ಆ ಟೈಮಲ್ಲಿ ನೀವು 5ಕ್ಕೋ 5:15ಗೋ 6ಕ್ಕೋ 6:15ಗೋ ಇಷ್ಟೊಳಗೆ ಶುರು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲೂ ಇರೋದು ಬರೀ ಗಂಡನ ಪೂಜೆ ಅಂತ. ನೀವು ಹೇಳಿದ್ರಲ್ಲ ಗುರುಜಿ, ಗಣಪತಿನ ಇಟ್ಟು ಶಿವನ ಇಟ್ಟು ಆರಾಧನೆ ಮಾಡುವುದು, ಪುರೋಹಿತರನ್ನ ಕರೆಸಿ ಪೂಜೆ ಮಾಡೋದು, ಇದು ಜ್ಯೋತಿರ್ಭೀಮೇಶ್ವರ ವ್ರತ ಇದು ಅಂದ್ರೆ ಇದು ವ್ರತ, ಹೌದು, ಇದು ಪೂಜೆ ಅಲ್ಲ. ಪೂಜೆ ಬಟ್ ನಮಗೇನಂದ್ರೆ ವ್ರತ ಅಂದಾಗ ಪರ್ಟಿಕ್ಯುಲರ್ ದೇವರನ್ನ ಯಾವ್ದನ್ನ ಪೂಜೆ ಮಾಡ್ತೀವಿ. ಇವಾಗ ವಿನಾಯಕ ವ್ರತ ಅಂದ್ರೆ ವಿನಾಯಕನನ್ನೇ ಪೂಜೆ ಮಾಡ್ತೀವಿ. ಗೋಕುಲಾಷ್ಟಮಿ ಕೃಷ್ಣ ವ್ರತ ಅಂದ್ರೆ ಕೃಷ್ಣನನ್ನೇ ಪ್ರಧಾನವಾಗಿ ಪೂಜೆ ಮಾಡ್ತೀವಿ. ವರಮಹಾಲಕ್ಷ್ಮಿ ವ್ರತ ಅಂದ್ರೆ ವರಮಹಾಲಕ್ಷ್ಮಿಯನ್ನೇ ಪೂಜೆ ಮಾಡ್ತೀವಿ. ಇದನ್ನ ವ್ರತ ಅಂತ ಕರಿತೀವಿ. ಅಲ್ಲಿ ಮಾಡ್ತಕ್ಕಂಥದ್ದು ಏನಂದ್ರೆ ಪೂಜೆ. ಸರಿ ಗುರುಜಿ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಸೋಮಶೇಖರ್ ಅಂತ ಬೆಂಗಳೂರಿಂದ. ನಮಸ್ತೆ ಸೋಮಶೇಖರ್ ಅವರೇ. ನಮಸ್ತೆ. ಗುರುಜಿ ಇದ್ದಾರೆ, ಮಾತನಾಡ್ಬೋದು.
ನಾಳೆ ಅಮಾವಾಸ್ಯೆ ಬರೋದು. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಅಮಾವಾಸ್ಯೆ ಇರೋದ್ರಿಂದ ನಾವು ತರ್ಪಣಾದಿಗಳು ಬಿಡ್ಬೋದಾ ಅಂತ ಕೇಳೋದು. ಅಮಾವಾಸ್ಯೆ ನಿಮಿತ್ತ ನೀವು ತರ್ಪಣಾದಿಗಳಿಂದ ಬಿಡಲೇಬೇಕು. ಅದು ಯಾವಾಗಾದ್ರೂ ಅಷ್ಟೇ. ಅಕಸ್ಮಾತ್ ಅಮಾವಾಸ್ಯೆ ದಿನ ಗ್ರಹಣನೂ ಬಂದಿತ್ತು ಅಂದರೆ ಗ್ರಹಣದ ನಿಮಿತ್ತ ತರ್ಪಣ ಬಿಡಬೇಕಾಗತ್ತೆ. ನಾಳೆ ಗ್ರಹಣ ನಮಗೆ ಗೋಚರ ಇಲ್ಲ, ಅದರಿಂದ ಅಮಾವಾಸ್ಯೆ ನಿಮಿತ್ತ ನೀವು ತರ್ಪಣಾದಿಗಳನ್ನು ಪಿತೃಗಳಿಗೆ, ನಿಮ್ಮ ವಂಶದ ಪಿತೃಗಳಿಗೆ ಬಿಡ್ತಕ್ಕಂಥದ್ದು ಸೂಕ್ತ. ತುಂಬಾ ಸಂತೋಷ. ತುಂಬಾ ಧನ್ಯ. ಒಳ್ಳೇದಾಗಲಿ ಸರ್. ಸಾಮಾನ್ಯವಾಗಿ ಗುರುಜಿ ನಾವು ಹೆಣ್ಮಕ್ಳು ಕಾಲ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕಂತಂದ್ರೆ ಭೀಮನ ಅಮಾವಾಸ್ಯೆ ಗ್ರಹಣ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ. ಏನಪ್ಪ ಗ್ರಹಣದ ದಿನ ಭೀಮನ ಅಮಾವಾಸ್ಯೆ ಹೇಗಪ್ಪ ಪೂಜೆ ಮಾಡೋದು? ಬಟ್ ಇಲ್ಲ, ಹಂಗಲ್ಲ. ಮಾಡ್ತಿರೋರೆಲ್ಲ ಸಹ ಗಂಡಸರು. ಗ್ರಹಣ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಭಯ ಅಂತ ಅನ್ಸುತ್ತಲ್ವ? ಭಯ ಏನು ಪಡ್ಬೇಕಾಗಿಲ್ಲ. ನಾನು ಅಕಸ್ಮಾತ್ ನಮ್ಗೆ ಗೋಚರ ಆಯ್ತು ಅಂತಾನೆ ಇಟ್ಕೋಣ. ಫಾರ್ ಎಕ್ಸಾಂಪಲ್, ಗೋಚರ ಆದರೂ ಕೂಡ ನಾವೇನು ಭಯ ಪಡಬೇಕಾಗಿಲ್ಲ. ಯಾತಕ್ಕೆ ಅಂದರೆ ಗ್ರಹಣ ಅನ್ನೋದು ಆಕಾಶದಲ್ಲಿ ಸಾಮಾನ್ಯವಾಗಿ ಆಗ್ತಕ್ಕಂಥ ನೈಸರ್ಗಿಕವಾದಂತಹ ಪ್ರಕ್ರಿಯೆ. ಅದೇನು ಯಾವುದು ಮಾಡಿಸ್ಲಿಕ್ಕಾಗಲ್ಲ. ಯಾವ ಸೈಂಟಿಸ್ಟನ್ನು ಗ್ರಹಣ ಮಾಡಿಸ್ಲಿಕ್ಕಾಗಲ್ಲ. ಆಗೋದನ್ನು ಯಾವ ಸೈಂಟಿಸ್ಟು ತಡಿಲಿಕ್ಕಾಗಲ್ಲ, ಅಥವಾ ಯಾವ ಜ್ಯೋತಿಷಿನೂ ತಡಿಲಿಕ್ಕಾಗಲ್ಲ, ಮಾಡ್ಲಿಕ್ಕಾಗಲ್ಲ. ಸೊ ಅದು ಏನು ಆಕಾಶದಲ್ಲಿ ಆಗಬೇಕೋ ಬಾನಂಗಳದಲ್ಲಿ ಆಗತ್ತೆ ಅಷ್ಟೇ. ಅದಕ್ಕೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಶಾಸ್ತ್ರಗಳು ಹೇಳುತ್ತೆ. ಶಾಸ್ತ್ರಗಳಿಗೂ ವಿಜ್ಞಾನಕ್ಕೂ ಕೆಲವು ಸತಿ ಕೆಲವು ವಿಚಾರಗಳಲ್ಲಿ ವೈರುಧ್ಯ ಇರ್ಬೋದು. ಬಟ್ ಅದನ್ನ ಇಟ್ಕೊಂಡೇ ನಾವು ಚರ್ಚೆ ಮಾಡಬೇಕೇ ಹೊರತು ಜಗಳ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದು ಹೀಗಲ್ಲ, ಹೀಗೇನು ಶಾಸ್ತ್ರಗಳು ಹೇಳುತ್ತೆ. ಋಷಿಮುನಿಗಳು ಹೇಳಬೇಕಾದ ಋಷಿಮುನಿಗಳೇನು ಸುಮ್ಮನೆ ಫೇಕಾಗಿ ಹೇಳಿರಲ್ಲ. ಅವರು 100 ವರ್ಷ 1000 ವರ್ಷ ತಪಸ್ ಮಾಡಿ ತಮಗೆ ಏನು ಗೋಚರ ಆಗಿರುತ್ತೆ ಅದನ್ನು ಹೇಳ್ತಾ ಇರ್ತಾರೆ. ಅದನ್ನು ನಾವು ಫಾಲೋ ಮಾಡ್ತಕ್ಕಂಥದ್ದು ಸೂಕ್ತ. ಇವತ್ತಿಗೂ ಕೂಡ ನಾವು ಇಸ್ರೋ ಸೈಂಟಿಸ್ಟ್ ಆಗಲಿ ಬೇರೆಯವರಾಗಲಿ ಎಷ್ಟೋ ಜನ ಸೈಂಟಿಸ್ಟ್ಗಳು ದೇವಸ್ಥಾನಕ್ಕೆ ಹೋಗೋದು ಅಥವಾ ದೇವರಲ್ಲಿ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಬೇಕಾದ ದೇವಸ್ಥಾನಕ್ಕೆ ಹೋಗಿ ಬರೋದು, ಇದನ್ನೆಲ್ಲ ನಾವು ನೋಡಿದ್ದೀವಲ್ಲ. ಸೈಂಟಿಸ್ಟ್ ಆದ ತಕ್ಷಣ ಅದೇನು ದೇವ್ರು ನಂಬಾರ್ದು ಅಂತ ಏನಿಲ್ಲ. ಹಾಗಾಗಿ ಎಲ್ಲವನ್ನೂ ಮಾಡ್ತಕ್ಕಂಥದ್ದು ಸೂಕ್ತನೇ ಆಗಿರುತ್ತೆ. ನೀವು ದೇವರನ್ನ ನಂಬೋದು ಅಂತ ಹೇಳಿದ್ರೆ ಅದಕ್ಕೆ ನಾನು ಒಂದು ಪೂರಕವಾದಂತಹ ಕ್ವಶನ್ ಕೇಳ್ತೀನಿ. ಸಾಮಾನ್ಯವಾಗಿ ಈಗ ಮದರ್ಸ್ ಡೇ, ಫಾದರ್ಸ್ ಡೇ ಅಂತ ಹೇಳಿದಾಗ ಅವತ್ತಿನ ದಿನ ಮಾತ್ರ ನಾವು ಸೆಲೆಬ್ರೇಟ್ ಮಾಡೋದಲ್ಲ, ಎವ್ರಿಡೇ ಮದರ್ಸ್ ಡೇ, ಎವ್ರಿಡೇ ಫಾದರ್ಸ್ ಡೇ. ಈ ಗಂಡನ ಪೂಜೆ ಮಾಡೋದು ಕೂಡ ವರ್ಷಪೂರ್ತಿ ಗಂಡನಿಗೆ ಬೈದು ಭೀಮನ ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ರೆ ಹೆಂಗೆ ಗುರುಜಿ? ಇದಕ್ಕೆ ಏನ್ ಹೇಳ್ತೀರಾ? ಇದಕ್ಕೆ ಮದುವೆ ಅದೇ ಕೆಲವರು ವಾದ, ಅಲ್ಲ ವರ್ಷ ಪೂರ್ತಿ ಪೂಜೆ ಮಾಡಲ್ಲ, ಅವತ್ತಿನ ದಿನ ಯಾಕೆ ಪೂಜೆ ಮಾಡಬೇಕು ಅಂತ. ಸೊ ಇದಕ್ಕೆ ಏನು ಅಂದರೆ ಮದುವೆ ಆಗಿರ್ತಕ್ಕಂಥ ಹೆಂಗಸುಗಳೇ ಆನ್ಸರ್ ಕೊಡಬೇಕು. ಯಾಕೆ ಅಂದರೆ ಇವಾಗ ಧರ್ಮಶಾಸ್ತ್ರದಲ್ಲಿ, ಸ್ಮೃತಿ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಆ ಪತಿ ಅನ್ನತಕ್ಕಂಥವನು ಪರದೈವ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆ ದೈವ ಅಂದ ತಕ್ಷಣ ಅವನೇನು ಕೂಡಿಸ್ಬಿಟ್ಟು ಚೇರ್ ಮೇಲೆ ಕೂಡಿಸ್ಬಿಟ್ಟು ಅವನಾದ ಹಾಕಿ ಇದು ಮಾಡಬೇಕು ಅನ್ನೋ ಅರ್ಥದಲ್ಲ. ಅವನು ಮನೆಗೋಸ್ಕರ ಕಷ್ಟಪಟ್ಟು ದುಡಿತಾನೆ, ಎಲ್ಲ ಮಾಡಿರ್ತಾನೆ, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ತಾನೆ, ಪ್ರತಿಯೊಂದು ಜವಾಬ್ದಾರಿ ಇರುತ್ತೆ ಅವನ ಮೇಲೆ, ಎಲ್ಲನೂ ಇರುತ್ತೆ. ಆ ಜವಾಬ್ದಾರಿ ಹೊತ್ತೋರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ತುಂಬಾ ಜನ ಇದ್ರ ಬಗ್ಗೆ ಮಾತಾಡೋಣ ಗುರುಜಿ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಅಂಬರೀಶ್ ಅಂತ ರಾಯಚೂರಿಂದ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್? ಐ ಥಿಂಕ್ ಕಟ್ ಆಗಿರ್ಬೇಕು. ಎಸ್ ಗುರುಜಿ, ನೀವು ಹೇಳ್ತಾ ಇದ್ರಿ. ಹಾಗಾಗಿ ಈ ಥರ ಮಾಡ್ತಕ್ಕಂಥದ್ದು ಸೂಕ್ತ. ಯಾವತ್ತೂ ಕೂಡ ಅಷ್ಟೇ, ಆ ಶಾಸ್ತ್ರಗಳಲ್ಲಿ ಹೇಳಿರೋ ರೀತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಯಾವುದೂ ನಡ್ಕೊಳ್ತಾ ಇಲ್ಲ. ನಾನು ಬರೀ ಸ್ತ್ರೀಯರು ಅಂತಾಗಲಿ ಪುರುಷರು ಅಂತಾಗಲಿ ಹೇಳೋದಿಲ್ಲ. ಅವರವ್ರು ಏನೇನು ಕರ್ಮ ಮಾಡಬೇಕಾಗಿರುತ್ತೆ ಅವರವ್ರಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಯಾವುದೂ ಮಾಡ್ತಾ ಇಲ್ಲ ಇವತ್ತು. ಇನ್ನೂ ನಿಜ ಹೇಳಬೇಕು ಅಂದರೆ ಇವತ್ತು ಟೆಕ್ನಾಲಜಿ ಅಡ್ವಾನ್ಸ್ ಆದಮೇಲೆ ಈ ಒಂದು ವ್ರತಗಳಾಗಲಿ ಅಥವಾ ಒಂದು ಅನುಷ್ಠಾನಗಳಾಗಲಿ ಇವೆಲ್ಲ ಹೊರಟೋಗ್ಬಿಟ್ಟಿದೆ ಜನಗಳಲ್ಲಿ. ಅದು ಬಹಳ ಸೋಜಿಕದ ಸಂಗತಿ ಒಂಥರ. ಮಾಡಬೇಕಾದಂಥದ್ದು ಇವತ್ತು ಏನೇ ಬೇಡ, ಎಷ್ಟೇ ಚೆನ್ನಾಗಿ ಒಂದು ಸ್ತ್ರೀ ಅಲಂಕಾರ ಮಾಡಿಕೊಂಡ್ರೂ ಕೂಡ ಹಣೆಯಲ್ಲಿ ಒಂದು ಲಕ್ಷಣವಾದ ಕುಂಕುಮ ಇಲ್ಲ ಅಂದರೆ ಆ ಒಂದು ಬ್ಯೂಟಿನೆಸ್ ಅಂತ ಏನು ಹೇಳ್ತೀವಿ ಅದು ಬಂದಿರೋದಿಲ್ಲ ಯಾರಿಗೆ ಆದರೂ ಅಷ್ಟ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ಥರ ಇರ್ತಕ್ಕಂಥದ್ದೊಳಗೆ ಮಾಡರ್ನೈಸೇಷನ್ ಅನ್ನೋ ಅರ್ಥದಲ್ಲಿ ನಮ್ಮ ದೇಶದ ಜನಗಳು, ನಾನು ಇವರು ಅವರು ಅಂತ ಪರ್ಟಿಕ್ಯುಲರ್ ಹೇಳಕ್ಕೆ ಹೋಗೋದಿಲ್ಲ, ಯಾರ್ಯಾರು ಚೇಂಜ್ ಆಗಕ್ಕೆ ಹೊರಟಿದ್ದಾರೆ ಅವರೆಲ್ಲರೂ ಕೂಡ ಈ ವೆಸ್ಟರ್ನೈಸೇಷನ್ ಮಾಡರ್ನೈಸೇಷನ್ ಹೆಸರಲ್ಲಿ ತುಂಬಾ ದಾರಿ ತಪ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಸ್, ಮಾಡರ್ನೈಸೇಷನ್ ಅನ್ನೋಕ್ಕೂ ನನಗೆ ಇದಾಯಿತು. ಇನ್ನೊಂದು ಕ್ವಶನ್ನು, ಈಗ ನಾವು ಅಪ್ಡೇಟ್ ಆಗಿಬಿಟ್ಟಿದ್ದೀವಿ, ನಾವು ಅಪ್ಡೇಟ್ ಆಗಿ ಮುಂದೆ ಬಂದಿದ್ವಿ. ಬಟ್ ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಳು ಸಾಮಾನ್ಯವಾಗಿ ಹಿಂದೆಲ್ಲ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಅಮ್ಮಂದ್ರಾಗಿರ್ಬೋದು, ನಮ್ಮ ಅಜ್ಜಿರಾಗಿರ್ಬೋದು, ಅಥವಾ ಹಿಂದಿನವರು ಸಾರಿ ಉಟ್ಕೊಂಡು ಒಂದು ಲಕ್ಷಣವಾಗಿ ಒಂದು
ಲಕ್ಷಣವಾಗಿ ಪೂಜೆ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂತ ಅಂದರೆ ಜೀನ್ಸ್ ಏನು ಪೂಜೆ ಮಾಡಬೇಕು, ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಿದ್ವಿ, ನಮಗೆ ಕಾಸ್ಟ್ಯೂಮು ಡ್ರೆಸ್ಸು ಅದು ಇದು ಎಲ್ಲ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ. ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕೂಡ ಯಾವ ರೀತಿಯಲ್ಲಿ ರೆಡಿ ಆಗಬೇಕು, ಆ ರೀತಿ ರೆಡಿ ಆದರೆ ನಮಗೆ ಫಲ ಸಿಗುತ್ತಾ? ಎಲ್ಲ ಹೆಣ್ಮಕ್ಳುಗಳಿಗೆ ನಾನು ಭಾಳ ಸಿಂಪಲ್ಲಾಗಿ ಹೇಳ್ತೀನಿ, ನಿಮ್ಮನ್ನು ನೀವೇನೇ ಕನ್ನಡಿ ಮುಂದೆ ನಿಂತ್ಕೊಂಡು 2 ಥರ ಡ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ. 2 ಥರ ಡ್ರೆಸ್ ಮಾಡಿಕೊಂಡು, ಒಂದು ನಿಮಗೆ ಬೇಕಾದಂತಹ ಮಾಡ್ರನ್ ಡ್ರೆಸ್ಗಳು, ಜೀನ್ಸ್ ಪ್ಯಾಂಟು ಅಥವಾ ಏನೇನೋ ನನಗೆ ಹೆಸರುಗಳು ಅದು ಹೇಳಕ್ಕೆ ಬರಲ್ಲ ಅದು. ಸೊ ಹಾಗಾಗಿ ಆ ಥರ ಡ್ರೆಸ್ ಮಾಡಿಕೊಂಡು ಒಂದು ಟಿ ಶರ್ಟ್ ಮಾತಾಡೋಣ. ಒಬ್ಬರು ಕಾಲರ್ ಇದ್ದಾರೆ, ತೀರ್ಥಹಳ್ಳಿಯಿಂದ ಸುಧಾಮಣಿ ಅಂತ. ಎಸ್ ನಮಸ್ತೆ. ನಮಸ್ತೆ ಗುರುಜಿ ಇದಾರಮ್ಮ, ಕೇಳ್ಬೋದು ನೀವು ಭೀಮನ ಅಮಾವಾಸ್ಯೆ ಹಾಗೆ ಗ್ರಹಣ ಗೋಚಾರದ ಬಗ್ಗೆ. ನಮಸ್ಕಾರ ಹೇಳಿಮ್ಮ. ನಾವು ತೀರ್ಥಹಳ್ಳಿ ಅಂತ ಕೋಣಂದೂರು ಅಂತ ಅಲ್ಲಿಂದ. ಹೇಳಿ. ಅಲ್ಲ ಅದೇ ಕರ್ಕಾಟಕ ರಾಶಿಯಲ್ಲಿ ಈಗ ಗ್ರಹಣ ಆಗುತ್ತೆ ಅಂತ ಹೇಳಿದ್ದು ಕೇಳಿದ್ವಿ. ನಮ್ಮ ಮನೆಯವರು ಕರ್ಕಾಟಕ ರಾಶಿ, ಏನಾದ್ರು ಸಮಸ್ಯೆ ಇದೆಯಾ ಅಂತ. ಸಮಸ್ಯೆ ಅಂದರೆ ನಮಗೆ ಗೋಚರ ಆಗೋದಿಲ್ಲ, ಅದರಿಂದ ಮೇಜರ್ ಸಮಸ್ಯೆಗಳು ಅಂತ ಇರೋದಿಲ್ಲ, ಸಣ್ಣ ಪುಟ್ಟ ಆರೋಗ್ಯದಲ್ಲೋ ಅಥವಾ ಹಣಕಾಸಿನಲ್ಲೋ ಸಮಸ್ಯೆಗಳು ಉಂಟಾಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಗ್ರಹಣ ನಿಮಿತ್ತವಾಗಿ ಹುರುಳಿಯನ್ನು ಮತ್ತು ರವೆ ಅಥವಾ ಗೋಧಿಯನ್ನು ನಿಮ್ಮ ಕೈಲಿ ಎಷ್ಟಾಗುತ್ತೋ ಯಥಾಶಕ್ತಿ ಅರ್ಧ ಕೆಜಿನೋ 1/4 ಕೆಜಿನೋ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ಬೋದು ನೀವು. 1 ಕೆಜಿ ಆದರೆ 1 ಕೆಜಿನೂ ಕೊಡ್ಬೋದು ನೀವು. ಅದು ವೀಳ್ಯದೆಲೆ, ಅಡಿಕೆ, ಹಣ್ಣು, ದಕ್ಷಿಣೆ ಇಟ್ಬಿಟ್ಟು ಅಲ್ಲಿ ನಿಮ್ಮ ದೇವಸ್ಥಾನ ಸುತ್ತಮುತ್ತ ಇರೋ ದೇವಸ್ಥಾನ ಅರ್ಚಕರಿಗೋ ಅಥವಾ ಯಾರೋ ಬಡವರು ಇರ್ತಾರೆ ಅಂತಹ ಬ್ರಾಹ್ಮಣರಿಗೆ ಕೊಡ್ತಕ್ಕಂತಹ ಒಂದು ಸಿಸ್ಟಮನ್ನು ಇಟ್ಕೊಳ್ಳೋದು ಒಳ್ಳೆಯದು. ಇಟ್ಕೊಂಡು ಹಾಗೆ ಮಾಡ್ತು ಅಂದರೆ ಅವ್ರಿಗೂ ಅನುಕೂಲ ಆಗುತ್ತೆ, ಅದರಿಂದ ನಿಮಗೂ ಅನುಕೂಲ ಆಗುತ್ತೆ. ಒಳ್ಳೇದಾಗಲಿಮ್ಮ. ಥ್ಯಾಂಕ್ ಯು ಸುಧಾರಾಣಿ ಅವರೇ. ಸುಧಾಮಣಿ ಎಸ್ ಗುರುಜಿ ಮಾತಾಡ್ತಾರೆ. ನಾನು ಹೇಳ್ತೀನಲ್ಲ, ಸೊ ಈ ಥರ ಮಾಡ್ರನ್ ಡ್ರೆಸ್ಗಳನ್ನ ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಲಿ. ಅದು ಲಕ್ಷಣವಾಗಿ ಸೀರೆ ಉಟ್ಕೊಂಡು ನೀಟಾಗಿ ಕುಂಕುಮ ಇಟ್ಕೊಂಡು ಹೂವು ಮುಡ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ಅದೇ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಲಿ. ಯಾವ್ದು ಚೆನ್ನಾಗಿರುತ್ತೆ, ಯಾವುದು ಲಕ್ಷಣವಾಗಿ ಕಾಣುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಬೇರೆ ಯಾವುದು ಏನೂ ಹೇಳಬೇಕಾಗಿಲ್ಲ. ನಾನು ಚೆನ್ನಾಗಿದ್ದೀನಿ ಅಂತ ಇನ್ನೊಬ್ಬನ ಕೇಳಬೇಕಾಗಿಲ್ಲ, ನಿಮಗೆ ನೀವೇ ನೋಡ್ಕೊಂಬಿಡ್ಬೋದು. ಆ ಸೀರೆ ಉಟ್ಕೊಳ್ತು ಅಂದರೆ ಅದರ ಒಂದು ಇದೇ ಬೇರೆ ಒಂಥರ, ಆ ಲುಕ್ಕೇ ಬೇರೆ ಥರ ಇರುತ್ತೆ ಯಾವತ್ತೂ ಕೂಡ. ಅದೇ ಬೇರೆ ರೀತಿ ಇದ್ದಾಗ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಮತ್ತೆ ಆ ಒಂದು ಇದು ಸೀರೆ ಉಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಪೂಜೆ ಈ ಥರ ಕೆಲಸಗಳು ಇದು ಕಂಫರ್ಟ್ ಒಂಥರ. ಪ್ಯಾಂಟ್ ಹಾಕ್ಕೊಂಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರೊಳಗೂ ಇವತ್ತಿನ ಲೈಫ್ ಸ್ಟೈಲಲ್ಲಂತೂ ಎಷ್ಟೋ ಜನ ಅದೇನಂತಾರೆ ಜೀನ್ಸ್ ಪ್ಯಾಂಟು, ಕಾರ್ಡ್ರೈ ಪ್ಯಾಂಟು ಈ ಥರದ್ದೆಲ್ಲ ಹಾಕ್ತಾರೆ. ಅದಿದ್ದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಡಿಫ್ರೆನ್ಸನ್ನು ನೀವೇ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ. ನಾನು ಯಾವತ್ತು ಹೇಳೋದು ಅಷ್ಟೇ, ಪ್ರತಿ ಸತಿ ಹೇಳೋದು ಅಷ್ಟೇ, ನಿಮ್ಮ ಆಡಂಬರದ ಪೂಜೆ ಭಗವಂತ ಮೆಚ್ಚೋದಿಲ್ಲ. ಆಡಂಬರದ ಪೂಜೆ ಭಗವಂತ ಮೆಚ್ಚೋದಿಲ್ಲ. ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಭಗವಂತ ಮೆಚ್ತಾನೆ.